ವಿಜಯಪುರ ಜಿಲ್ಲೆಯ ಹಾಗೂ ಇಂಡಿ ವಿಧಾನಸಭಾ ಕ್ಷೇತ್ರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂದಿರುವಂಥ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ಪಕ್ಷದ JDLP ನಾಯಕರು ಮಾನ್ಯ ಸುರೇಶ್ ಬಾಬಣ್ಣವರು, ಜೊತೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬ್ ಇಬ್ಬರು ಕೂಡ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕೃಷಿ ಜಮೀನುಗಳಿಗೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಬದುಕ್ತಾ ಇದ್ದಾರೆ ಅಂತಕ್ಕಂಥ ನೈಜ ಸತ್ಯವನ್ನು ಅರ್ಥಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಆದೇಶವನ್ನು ಹೊರಡಿಸಿದರು. ಈಗಾಗಲೇ ಕೃಷ್ಣಾರೆಡ್ಡಿ ಅವರು ಹೇಳಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು, ಕರಾವಳಿ ಇರ್ಬೋದು, ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ ಮುಂಗಾರು ಇವತ್ತೇನು ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಅತ್ಯಂತ ತೀವ್ರವಾದಂಥ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜನತಾದಳ ಪಕ್ಷ ಕಳೆದ ಬಾರಿಯೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ, ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ನಿಯೋಗ ಬಂದಿದ್ವು. ಒಂದು ರೈತರ ಹೊಲ ಗದ್ದೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಒಂದು ಬೆಳೆ ನಾಶ ಏನಾಗಿತ್ತು ಕಳೆದ ವರ್ಷ, ಅದ್ರ ಬಗ್ಗೆನೂ ಕೂಡ ಸರ್ಕಾರಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡೋಗಿದ್ವು. ಅದೇ ರೀತಿ ಈ ವರ್ಷ ಅನಾವೃಷ್ಟಿಯಾಗಿದೆ. ಒಟ್ಟಾರೆಯಾಗಿ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಸರಿಸುಮಾರು 75%ಗಿಂತ ಹೆಚ್ಚು ರೈತರು ಮಳೆಯನ್ನೇ ನಂಬ್ಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಅವ್ರಿಗೆ ಕಾಲಕ್ಕೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಯನ್ನು ಇವತ್ತು ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ಒಂದು KSNMDC ಕಡೆಯಿಂದ ದತ್ತಾಂಶಗಳು ಒಂದು ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯ ಒಂದು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ವಾಡಿಕೆ ಮಳೆ 116 mm ಏನಾಗಬೇಕಾಗಿತ್ತು, ಕಳೆದ ವರ್ಷ ಅದು 89 mmಗೆ ಕುಸಿತು. ಈ ವರ್ಷ ಅದು 70 mmಗೆ ಕುಸಿತೋಗಿದೆ. ವಾಡಿಕೆ ಮಳೆ ಪ್ರತಿ ವರ್ಷ ಆಗಬೇಕಾಗಿರ್ತಕ್ಕಂಥದ್ದು ವರ್ಷವೂ ಕೂಡ ಕುಸಿತ್ಕೊಂಡ್ಬಂದಿದೆ. ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರೈತರು ಕಂಗಾಲಾಗಿದ್ದಾರೆ. ಇವತ್ತು ನಾವೇನು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ರೈತರ ಹೊಲಗದ್ದೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇವತ್ತು ಒಂದು ಚೂರು ಕೂಡ ಇವತ್ತು ಹೊಲಗದ್ದೆಗಳಲ್ಲಿ ನೀರಿಲ್ಲ. ಅಂದರೆ ತೊಗರಿ ಬೆಳೀತಕ್ಕಂಥವ್ರು, ಹತ್ತಿ ಬೆಳೀತಕ್ಕಂಥವ್ರು, ಮೆಕ್ಕೆಜೋಳ ಬೆಳೀತಕ್ಕಂಥವ್ರು ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ. ಇವತ್ತು ಇಂಡಿ ಅಂತ ಇದ್ದಂಗೆ ನಮಗೆ ನಿಂಬು ಬೆಳೆಗಾರರು ಕೂಡ ಭಾಳ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಒಟ್ಟಾರೆಯಾಗಿ ಇವತ್ತು ರೈತರಿಗೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಯಾತನೆ ಏನಿದೆ, ಇದರ ಮಧ್ಯೆ ಇವತ್ತು ಸಾಲ, ಕಳೆದ ವರ್ಷದ ಸಾಲ ಹೆಚ್ಚು ಕಮ್ಮಿ 2,000 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ. ಸರಿಸುಮಾರು 2,40,000 ರೈತರು ಸಾಲ ಪಡ್ಕೊಂಡಿದ್ದಾರೆ. ಈ ವರ್ಷ ಅದೇ ರೀತಿ 27,000ರಿಂದ 28,000 ರೈತರು 250 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ. ಸಾಲ ಯಾಕೆ ತಗೊಂಡಿದ್ದಾರೆ? ಬಿತ್ತನೆ ಬೀಜ ತಗೊಳ್ತಕ್ಕಂಥದ್ದಕ್ಕೆ, ಖರೀದಿ ಮಾಡ್ತಕ್ಕಂಥದ್ದಕ್ಕೆ, ಗೊಬ್ಬರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸಾಲ ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಹೋಗಿ ಗಮನಿಸಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪಾಪ ರೈತರು ಮಳೆ ಬರುತ್ತೆ ಅಂತಕ್ಕಂಥ ಒಂದು ಆಶಾದಾಯಕವಾದಂಥ ಒಂದು ಭಾವನೆಯಿಂದ ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗಬೇಕಾಗಿತ್ತು. ಈ ಜುಲೈಗೆ ಬಂದುಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ 40-45 ದಿನ ಕಾಲ ಕಳೆದೋಗಿದೆ. ಆದರೆ ಮಳೆ ಬರುತ್ತೆ ಅಂತಕ್ಕಂಥ ಆಶಾದಾಯಕವಾದಂಥ ಒಂದು ಆಲೋಚನೆಯಲ್ಲಿ ಬಿತ್ತನೆಯನ್ನು ಹಾಕಿದ್ದಾರೆ. ಬಿತ್ತನೆ ಹಾಕಿರ್ತಕ್ಕಂಥದ್ದು ಕೈಯಾರೆ ಹತ್ತಿಯನ್ನು ನಾವು ಕೈಗೆ ಎತ್ಕೊಂಡು ನೋಡಿದಾಗ ಒಂದು ಚೂರು ಕೂಡ ತ್ಯಾವ ಅಂಶ ಇಲ್ಲ. ಅಲ್ಲಿ ಸಂಪೂರ್ಣವಾಗಿ ಬರಡಾಗೋಗಿದೆ. ನೀರು ಅಂತಕ್ಕಂಥದ್ದು ಕಾಣಲಿಕ್ಕಿಲ್ಲಿ ಸಾಧ್ಯವೇ ಇಲ್ಲ. ಅಂಥ ಒಂದು ಪರಿಸ್ಥಿತಿಲಿದ್ದಾರೆ ರೈತರು. ಇವತ್ತು ಮತ್ತೆ ಸಾಲಗಾರರಾಗಿ ಬಡ್ಡಿಯನ್ನು ಇವತ್ತೇನು ಕಟ್ತಾ ಇದ್ದಾರೆ ವಾಣಿಜ್ಯ ಬ್ಯಾಂಕಿಗೆ, ಸಹಕಾರಿ ಬ್ಯಾಂಕಿಗೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದು ಇಷ್ಟೇ, ಸರಿಸುಮಾರು 135 ತಾಲೂಕುಗಳಲ್ಲಿ, ಇದು ನಾವು ಹೇಳ್ತಾ ಇರ್ತಕ್ಕಂಥ ವರದಿ ಅಲ್ಲ,
ಇದು ಅಧಿಕೃತಗೊಳಿಸೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. KSNMDC ಕಡೆಯಿಂದ ಬಂದಿರತಕ್ಕಂಥ ದತ್ತಾಂಶಗಳ ಪ್ರಕಾರವಾಗಿಯೇ ಮಾತನಾಡ್ತಾ ಇದ್ದೇನೆ. 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ತಾಲೂಕಾಗಿ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಈ ಕೂಡಲೇ ಆ ವರದಿ ಪ್ರಕಾರ ವರದಿ ಮೂಲಗಳೇನು ತಿಳಿಸ್ತಾ ಇದೆ, ಇದು ಸರ್ಕಾರ ಅಧಿಕೃತವಾಗಿ ಇದನ್ನು ಹೊರಗೆ ಹಾಕಬೇಕು. ಜೊತೆಯಲ್ಲಿ ಇವತ್ತು ಸಾಲದ ಹೊರೆ ಇವತ್ತು ರೈತರ ಹೆಗಲ ಮೇಲೆ ಮತ್ತೊಮ್ಮೆ ಏನು ಹೊತ್ಕೊಂಡಿದ್ದಾರೆ, ಇದನ್ನು ಮತ್ತೆ ಅವರ ಇವತ್ತು ಕೃಷಿ ಭೂಮಿಗಳನ್ನ ಅಡ ಇಟ್ಟೋ ಅಥವಾ ಯಾವ ಥರ ಇವತ್ತು ಸಾಲ ತಗೊಂಡಿದ್ದಾರೆ, ಕೊನೆಗೆ ಅವ್ರ ಆಸ್ತಿಗಳ ಜಪ್ತಿ ಆಗಬಾರ್ದು. ಆ ರೀತಿ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮ. ಜೊತೆಯಲ್ಲಿ ಇವತ್ತು ಗೋಶಾಲೆಗಳ ಬಗ್ಗೆ ಕೃಷ್ಣಾರೆಡ್ಡಿ ಸಾಹೇಬರು ಮಾತನಾಡ್ತಾ ಇದ್ರು, ರೈತರೆಲ್ಲ ಹೇಳ್ತಾ ಇದ್ರು ಒಂದೇ ಮಾತು, ಇವತ್ತು ಹಸಿರು ಮಾವು ಇವತ್ತು ರೈತರಿಗೇನು ಸಿಕ್ಕಬೇಕಾಗಿತ್ತು, ಆ ಮಾವು ಸಿಗದೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎತ್ತುಗಳೇನಿದೆ, ಎತ್ತುಗಳು, ಹಸ, ಕರ ಇವೆಲ್ಲವಕ್ಕೂ ಮೇವೇನ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಹಾಗಾಗಿ ಇವನ್ನ ಕಸಾಯಖಾನೆಗೆ ಹಾಕಿ ಅಲ್ಲಿಂದ ಒಂದಷ್ಟು ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಬರ್ತಕ್ಕಂಥ ಬಹುಶಃ ಮುಂದಿನ ದಿನಗಳಲ್ಲಿ ಇವು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥದ್ದಾದರೆ ಮೇವು ಬ್ಯಾಂಕನ್ನು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಕ್ಕಂಥದ್ದಾಗಬೇಕು. ಅಷ್ಟೇ ಅಲ್ಲ, ಗೋಶಾಲೆನೂ ಕೂಡ ಅಷ್ಟೇ ಅಲ್ಲ, ಇವತ್ತು ಕುಡಿಯೋ ನೀರಿನ ಅಭಾವ ಬಹುಶಃ ಇನ್ನು ಮುಂದೆ ನಮಗೆ ತಿಳಿತಾ ಹೋಗ್ತದೆ. ನಮ್ಮ ಅನಿಸಿಕೆ ಪ್ರಕಾರ ಮಾನ್ಯ ಬಾಬಣ್ಣ ಅವರು ಇಲ್ಲೇ ಕೂತಿದ್ದಾರೆ, ನಾವೆಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಪಕ್ಷದ ವತಿಯಿಂದ ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಒಂದು ತಾಲೂಕಿಗೆ 5 ಕೋಟಿ ಕುಡಿಯೋ ನೀರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾದಂಥ ವಿಚಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.